ಎಲ್ಲವೂ ಲವಲವಿಕೆಯಿಂದ ತುಂಬಿರುವ ತಳಗದ್ದೆ ಎಂಬ ಸುಂದರವಾದ ಹಳ್ಳಿಯಲ್ಲಿ ಹುಚ್ಚು ಹಕ್ಕಿ ಅಥವಾ ಉಲ್ಲಾಸದ ಹಕ್ಕಿ ಎಂದು ಕರೆಯಲ್ಪಡುವ ಒಂದು ಸಂತೋಷಕರ ಹಕ್ಕಿ ವಾಸಿಸುತ್ತಿತ್ತು. ಹಕ್ಕಿ ಕೇವಲ ಯಾವುದೇ ಪಕ್ಷಿಯಾಗಿರಲಿಲ್ಲ, ಇದು ಒಂದು ಆಕರ್ಷಕ ಪುಟ್ಟ ಜೀವಿಯಾಗಿದ್ದು ಅದು ಹೋದಲ್ಲೆಲ್ಲ ಸಂತೋಷ ಮತ್ತು ನಗುವನ್ನು ಹರಡಲು ಇಷ್ಟಪಡುತ್ತದೆ. ಒಂದು ಕಾಲದಲ್ಲಿ ಒಂದು ಸಂತೋಷಮಯ ಹಳ್ಳಿ ಇದ್ದಿತು. ಅಲ್ಲಿ ಎಲ್ಲರೂ ನಗುವಿಕೆಯುಳ್ಳ ಹರ್ಷವಂತ ವ್ಯಕ್ತಿಗಳಾಗಿದ್ದರು. ಈ ಹಳ್ಳಿಯಲ್ಲಿಯೇ ಹುಚ್ಚು ಹಕ್ಕಿ ಎಂಬ ಹೆಸರು ಹೊಂದಿರುವ ಚಿಕ್ಕ ಹಕ್ಕಿಯು ಕತ್ತಲು ಹೊತ್ತಾದ ಹಳ್ಳಿಯ ಪರಿಚಿತ ಮಿತ್ರನಾಗಿತ್ತು. ಹುಚ್ಚು ಹಕ್ಕಿಯು ಸ್ವಭಾವದಿಂದ ಸಾಕಷ್ಟು ನಗುವ, ಕ್ರಿಯಾತ್ಮಕ ಮತ್ತು ಆಟವಾಡಲು ಇಷ್ಟಪಡುವ ಪಾರ್ಟಿಯ ಉತ್ಸಾಹವಂತ ಹಕ್ಕಿಯಾಯಿತು. ದಿನಕ್ಕೆ ಇದು ಹಳ್ಳಿಯ ಎಲ್ಲಾ ಮನೆಗಳಲ್ಲಿ ಭೇಟಿ ನೀಡಿ ಎಲ್ಲರೊಂದಿಗೆ ಮೋಜು, ನಗುವಿಕೆ ಮತ್ತು ಆಟಗಳನ್ನು ಹಂಚಿಕೊಳ್ಳುತ್ತಿತ್ತು. ಒಂದು ದಿನ ಹಳ್ಳಿಯವರು ಏಕಕಾಲದಲ್ಲಿ ಅಸಾಧಾರಣ ಏನೋ ಕಳೆದುಕೊಂಡು ಹದವಾಗಿ ಚಿಂತೆಗೊಂಡಿದ್ದರು. ಅವರು ತಮ್ಮ ಹಳ್ಳಿಯ ಆತ್ಮವನ್ನು ಹಾಳು ಮಾಡಲಾರದರೆ ಹೇಗೆ ಎಂದು ಯೋಚಿಸುತ್ತಿದ್ದರು. ಅವರು ಎಲ್ಲರೊಂದಿಗೆ ಹೆಚ್ಚು ಮಾತನಾಡಿ ಹಕ್ಕಿಯ ಹೆಸರನ್ನು ಕೇಳಿದರು. ಹುಚ್ಚು ಹಕ್ಕಿಯು ಈ ಸಮಸ್ಯೆ ಬಗ್ಗೆ ಕೇಳಿದಾಗ ಇದು ತನ್ನ ಪ್ರತಿಷ್ಠೆಗಾಗಿ ಹಳ್ಳಿಯಲ್ಲಿನ ಹೂವಿನಂತೆ ನಗು ಹಾಕಲು ನಿರ್ಧರಿಸಿತು. ಹಕ್ಕಿಯು ತನ್ನ ಸುತ್ತಮುತ್ತಲಿನ ಎಲ್ಲಾ ಸಹಾಯಕ ಚಟುವಟಿಕೆಗಳನ್ನು, ಹಾಡು, ನಗುವಿಕೆ ಮತ್ತು ಆಟಗಳನ್ನು ಪ್ರಾರಂಭಿಸಿತು. ಇದು ಹಳ್ಳಿ ಜನರ ಹೃದಯದಲ್ಲಿ ಹೊಸ ಹಾಸ್ಯ ಮತ್ತು ಸಂತೋಷವನ್ನು ತುಂಬಿತು. ಆಗ ಹಳ್ಳಿಯವರು ಎಲ್ಲರೂ ಹಕ್ಕಿಯ ಜೊತೆ ನಗುವಿಕೆ ಮತ್ತು ಕ್ರಿಯಾತ್ಮಕತೆಯನ್ನು ಹಂಚಿಕೊಳ್ಳಲು ಶುರು ಮಾಡಿದರು. ಹಳ್ಳಿಯ ಸುತ್ತಲೂ ಹಾಸ್ಯ, ನಗು ಮತ್ತು ಹಾರ್ಮೋನಿಯ ವರ್ಣಚಿತ್ರವು ನೆಟ್ಟಿಮುತ್ತಾಗಿ ಹರಿಯಿತು. ಹುಚ್ಚು ಹಕ್ಕಿಯು ಹಳ್ಳಿಯ ಜನರ ಜೀವನದಲ್ಲಿ ಮತ್ತೊಮ್ಮೆ ಉಲ್ಲಾಸ ಮತ್ತು ನಗುವಿಕೆಯನ್ನು ತರಲು ಯಶಸ್ವಿಯಾಯಿತು. ಇದು ಸಂತೋಷ ಮತ್ತು ಪ್ರೇಮದಿಂದ ಹಳ್ಳಿಯ ಪ್ರತಿಯೊಂದು ಹೃದಯವನ್ನು ಸ್ಪರ್ಶಿಸುತ್ತಿದ್ದಿತು. ಈ ಕಾರ್ಟೂನ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.